Okay, good morning everyone. So in the last class we have discussed about definition of sets, okay, then methods of representing a set. So set ne yav reeti represent ಮಾಡಬಹುದು, ಅದು ಎರಡು ಮೆಥಡ್ಸ್ ಇದಾವೆ, ರೋಸ್ಟರ್ ಫಾರ್ಮ್ ಒಂದು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ರೋಸ್ಟರ್ ಫಾರ್ಮ್ ಅಂದರೆ ಆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಬರಿತೀರಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಆ ಎಲಿಮೆಂಟ್ಸ್ ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ಬರಿತೀರಿ. ಓಕೆ, ಸೊ ಅದ್ರ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ ಹೇಳಿದ್ದೆ ನಾನು ಎಕ್ಸಸೈಸ್ 1.1 ಸೊ ನೆಕ್ಸ್ಟ್ ಅದರ ಕಂಟಿನ್ಯೂಷನ್. ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್ಸ್ ಆಫ್ ಎಕ್ಸಸೈಸ್ 1.1. ಓಕೆ, ಸೊ ಫಸ್ಟ್ ಕ್ವಶನ್ ಅದರಲ್ಲಿ ಆಲ್ರೆಡಿ ಹೇಳಿ ನಾನು ಫಸ್ಟ್ ಮೇನಲ್ಲಿ ಏನಿದೆ, ಕೆಲವು ಕಲೆಕ್ಷನ್ಸ್ ಕೊಟ್ಟಿದ್ದಾರೆ, ಅವು ಸೆಟ್ಸ್ ಆಗ್ತಾವಿಲ್ಲ ಅನ್ನೋದು ನಾವು ಹೇಳಬೇಕು. ಓಕೆ, ಸೊ ಸೆಟ್ ಆಗಬೇಕಂದ್ರೆ ಆ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆಗಿರಬೇಕು. ಸೊ ಫಸ್ಟ್ ಒನ್ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಕಮಿಂಗ್ ಟು ಸೆಕೆಂಡ್ ಒನ್ ಏನು ಕೊಟ್ಟರೆ, ದ ಕಲೆಕ್ಷನ್ ಆಫ್ the collection of 10 most talented writers of India. Ten most talented writers of India. So the collection of 10 most talented writers of India. ಸೊ ಇದು ಅವ್ರು ಕೊಟ್ಟಿರ್ತಕ್ಕಂಥ ಕಲೆಕ್ಷನ್. ಸೊ ಅದು ವೆಲ್ ಡಿಫೈನ್ಡ್ ಆಗುತ್ತೆ ಇಲ್ಲ ಚೆಕ್ ಮಾಡಬೇಕು. ವೆಲ್ ಡಿಫೈನ್ಡ್ ಆದರೆ ಅದು ಸೆಟ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಸೆಟ್ ಆಗೋಲ್ಲ. ಓಕೆ, ಸೊ ಇಲ್ಲಿ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟರೆ, ಅಂದರೆ ಇಂಡಿಯಾದಲ್ಲಿರ್ತಕ್ಕಂಥ 10 ಟ್ಯಾಲೆಂಟೆಡ್ ರೈಟರ್ಸ್, ಕವಿಗಳು ಅಂತಿರಲ್ಲ ಅದು. ಸೊ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ದು ಎಲ್ಲ ಕಲೆಕ್ಷನ್ ಮಾಡಿದ್ದಾರೆ. ಸೊ ಇದು ವೆಲ್ ಡಿಫೈನ್ಡ್ ಆಗುತ್ತೆ ಇಲ್ಲ ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ 10 ಟ್ಯಾಲೆಂಟೆಡ್ ರೈಟರ್ಸ್ ಅಂದರೆ, ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಡೆಸಿಷನ್ ಚೇಂಜ್ ಆಗ್ತಾ ಹೋಗುತ್ತಲ್ಲಿ. ಬಿಕಾಸ್ ಒಬ್ಬರ ದೃಷ್ಟಿಯಲ್ಲಿ ಯಾರೋ ಒಬ್ಬ ಕವಿ ಚೆನ್ನಾಗಿ ಬರೀತಾನೆ ಅನಿಸುತ್ತೆ, ಇನ್ನೊಬ್ಬರಿಗೆ ಆ ಕವಿ ಬರೆದಿರ್ತಕ್ಕಂಥ ರೈಟಿಂಗ್ಸ್ ನಾವೆಲ್ಸ್ ಏನಿದ್ದಾವೆ ಅವು ಚೆನ್ನಾಗಿಲ್ಲ ಅನಿಸುತ್ತೆ. ಓಕೆ, ಅಂದರೆ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಡೆಸಿಷನ್ ಚೇಂಜ್ ಆಗ್ತಾಯಿದೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕುವೆಂಪು ಬರೆದಿರ್ತಕ್ಕಂಥ ಕೆಲವು ಕವನಗಳು ಇಷ್ಟ ಆಗ್ತವೆ, ಇನ್ನು ಕೆಲವರಿಗೆ ಆ ಕವನಗಳು ಇಷ್ಟ ಆಗೋಲ್ಲ, ಬೇರೆಯವ್ರು ಇನ್ನೊಬ್ರು ಯಾರೋ ಬರೆದಿರ್ತಕ್ಕಂಥ ಕವನ ಇಷ್ಟ ಆಗ್ತವೆ. ಸೊ ಹಂಗಾಗಿ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅನ್ನೋತಕ್ಕಂಥ ಕಲೆಕ್ಷನ್ನು ವೆಲ್ ಡಿಫೈನ್ಡ್ ಅಲ್ಲ. ಬಿಕಾಸ್ ಇಲ್ಲಿ ಡೆಸಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗ್ತಾಯಿದೆ. ಎಲ್ಲರ ದೃಷ್ಟಿಯಲ್ಲೂ ಒಬ್ಬನೇ ಟ್ಯಾಲೆಂಟೆಡ್ ರೈಟರ್ ಆಗಿರಲ್ಲ. ಓಕೆ, ಸೊ ಈಗ ಕೆಲವ್ರಿಗೆ ಕುವೆಂಪು ಇಷ್ಟ ಆದರೆ ಕೆಲವರಿಗೆ ಕುವೆಂಪು ಇಷ್ಟ ಆಗದೇ ಇರ್ಬೋದು, ಅಥವಾ ಅವ್ನು ಬರೆದಿರ್ತಕ್ಕಂಥ ಕವನ ಅಥವಾ ನಾವೆಲ್ಸ್ ಏನಿದ್ದಾವೆ ಅವು ಇಷ್ಟ ಆಗದೇ ಇರ್ಬೋದು. ಸೊ ಇಷ್ಟ ಆಗಿಲ್ಲ ಅಂತಂದರೆ ಅವನು ಟ್ಯಾಲೆಂಟೆಡ್ ರೈಟರ್ ಅಲ್ಲ ಅಂತ ಡಿಸೈಡ್ ಮಾಡ್ತಾನೆ ಅವನು. ಇನ್ ಕೇಸ್ ಇಷ್ಟ ಆಗಿರೋರಿಗೆ ಅವನು ಟ್ಯಾಲೆಂಟೆಡ್ ರೈಟರ್ ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಡೆಸಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗ್ತಾಯಿದೆ. ಅಂದರೆ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಇಟ್ ಈಸ್ ನಾಟ್ ಎ ಸೆಟ್. ಓಕೆ, ಸೊ ಇದು ಎಲ್ಲರ ದೃಷ್ಟಿಯಲ್ಲಿ ಯುನಿಕ್ ಇರಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಓಕೆ, ಬಿಕಾಸ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂತಕ್ಕಂಥದ್ದು ಎಲ್ಲರಿಗೂ ಸೇಮ್ ಇರಲ್ಲ. ಓಕೆ, ಸೊ ನೀವು ಇದನ್ನು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತ ಬರೀತೀರಿ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಅದು ಸೆಟ್ ಆಗಲ್ಲ. ಓಕೆ, ಸೊ ಇದಕ್ಕೆ ಸೊಲ್ಯೂಷನ್ ಏನು ಬರೀತೀರಿ, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಈಸ್ ನಾಟ್ ವೆಲ್ ಡಿಫೈನ್ಡ್ ವೆಲ್ ಡಿಫೈನ್ಡ್ ಬಿಕಾಸ್ ಅದು ಯಾಕೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅನ್ನೋದು ಹೇಳಬೇಕು. ಸೊ ಬಿಕಾಸ್ ದ ಡೆಸಿಷನ್ ಚೇಂಜಸ್ ಫ್ರಮ್ one person to another. The decision changes from one person to another. ಅಂದರೆ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ ಡೆಸಿಷನ್ ಚೇಂಜ್ ಆಗುತ್ತೆ, ಟ್ಯಾಲೆಂಟೆಡ್ ರೈಟರ್ ಹೌದಾ ಅಲ್ಲ ಅನ್ನೋದು. ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಲೆಕ್ಷನ್ ಚೇಂಜ್ ಆಗ್ತಾಯಿದೆ, ಯುನಿಕ್ ಇಲ್ಲ ಅಂತ ಅರ್ಥ. ಓಕೆ, ಸೊ ಹಂಗಾಗಿ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಓಕೆ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಏನು ಕನ್ಫ್ಯೂಷನು, therefore given collection is not a set. Given collection is not a set. Okay,
ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊರಿ. ಓಕೆ, ವಿಡಿಯೋ ಪಾಸ್ ಮಾಡಿಬಿಟ್ಟು. ಓಕೆ, ನಾವು ಕಮಿಂಗ್ ಟು ಥರ್ಡ್ ಒನ್ ಇನ್ ದ ಸೇಮ್ ಮೇನ್. ಸೊ ಅಲ್ಲಿ ಥರ್ಡ್ ಒನ್ ಏನು ಕೊಟ್ಟರು, ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಸೊ ಥರ್ಡ್ ಕ್ವಶನು ಅದರಲ್ಲೇ ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ಸೊ ಇದು ಕೊಟ್ಟಿರ್ತಕ್ಕಂಥ ಕಲೆಕ್ಷನ್. 11 ಜನ ಬೆಸ್ಟ್ ಬ್ಯಾಟ್ಸ್ಮನ್ಗಳನ್ನ ಕಲೆಕ್ಟ್ ಮಾಡೋದು. ಓಕೆ, ವರ್ಲ್ಡಲ್ಲಿರ್ತಕ್ಕಂಥ 11 ಮೆಂಬರ್ಸ್ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥ ಕಲೆಕ್ಷನ್. ಓಕೆ, ಸೊ ಅದು ಕೂಡ ಅಗೇನ್ ನೀವೇನು ಚೆಕ್ ಮಾಡಬೇಕು, ಅದು ವೆಲ್ ಡಿಫೈನ್ಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ವೆಲ್ ಡಿಫೈನ್ಡ್ ಆದರೆ ಸೆಟ್ ಆಗುತ್ತೆ, ಇಲ್ಲಾಂತಂದರೆ ಇಟ್ ಈಸ್ ನಾಟ್ ಎ ಸೆಟ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದು ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂದರೆ ವರ್ಲ್ಡಲ್ಲಿರ್ತಕ್ಕಂಥ 11 ಬೆಸ್ಟ್ ಬ್ಯಾಟ್ಸ್ಮನ್ಗಳನ್ನ ಕಲೆಕ್ಟ್ ಮಾಡೋದು. ಸೊ ಇದು ಕೂಡ ಏನಾಗುತ್ತೆ, ಇಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್. ಇಲ್ಲಿ ಕೂಡ ಡೆಸಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಎಲ್ಲರ ದೃಷ್ಟಿಯಲ್ಲಿ ಒಬ್ಬನೇ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ವಿರಾಟ್ ಕೊಹ್ಲಿ ಇಷ್ಟ ಆದರೆ ಇನ್ನು ಕೆಲವ್ರಿಗೆ ಧೋನಿ ಇಷ್ಟ ಆಗ್ತಾನೆ, ಇನ್ನು ಕೆಲವ್ರಿಗೆ ಧೋನಿ ಇಷ್ಟ ಆಗಲ್ಲ, ಕೆಲವ್ರಿಗೆ ಯುವರಾಜ್ ಸಿಂಗ್ ಇಷ್ಟ ಆಗ್ತಾನೆ. ಓಕೆ, ಅಂದರೆ ಇಲ್ಲಿ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಎಲ್ಲರ ದೃಷ್ಟಿಯಲ್ಲೂ ಒಬ್ಬನೇ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರಲ್ಲ. ಸೊ ಕೆಲವರಿಗೆ ಒಬ್ಬರು ಇಷ್ಟ ಆದರೆ ಇನ್ನು ಕೆಲವರಿಗೆ ಬೇರೆಯವ್ರು ಇಷ್ಟ ಆಗ್ತಾರೆ. ಕೆಲವರಿಗೆ ರೋಹಿತ್ ಶರ್ಮಾ ಇಷ್ಟ ಆಗ್ಬೋದು, ಕೆಲವ್ರಿಗೆ ಯುವರಾಜ್ ಸಿಂಗ್ ಇಷ್ಟ ಆಗ್ಬೋದು, ಕೆಲವರಿಗೆ ವಿರಾಟ್ ಕೊಹ್ಲಿ ಇಷ್ಟ ಆಗ್ಬೋದು. ಸೊ ಆ ರೀತಿ. ಸೊ ಇಲ್ಲಿ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂತಕ್ಕಂಥದ್ದು ಡೆಸಿಷನ್ ಮತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಸೊ ಅಂದರೆ ಯುನಿಕ್ ಇಲ್ಲ, ಒಂದೇ ರೀತಿ ಇಲ್ಲ. ಎಲ್ಲರ ದೃಷ್ಟಿಯಲ್ಲಿ ಒಂದೇ ರೀತಿ ಇಲ್ಲ ಅಂತಂದರೆ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಅದು ಸೆಟ್ ಆಗಲ್ಲ. ಓಕೆ, ಇಲ್ಲಿ ಕೂಡ ಅಷ್ಟೇ. ಮತ್ತೇನು ಬರೀತೀರಿ ಸೊಲ್ಯೂಷನು, ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಓಕೆ, ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಏನು ರೀಸನು, ಬಿಕಾಸ್ ದ ಡೆಸಿಷನ್ ಚೇಂಜಸ್ ಫ್ರಮ್ 1 ಪರ್ಸನ್ ಟು ಅನದರ್. ಅಂದರೆ ಡೆಸಿಷನ್ ಅಂದರೆ ಅವ್ನು ಬೆಸ್ಟ್ ಬ್ಯಾಟ್ಸ್ಮನ್ ಹೌದಾ ಅಲ್ಲ ಅನ್ನೋದು ಡೆಸಿಷನ್ ತೊಗೊಳ್ಳೋದು ಒಬ್ಬರಿಂದ ಇನ್ನೊಬ್ಬ ಪರ್ಸನ್ಗೆ ಚೇಂಜ್ ಆಗುತ್ತೆ. ಚೇಂಜಸ್ ಫ್ರಮ್, ಓಕೆ, ಚೇಂಜ್ ಅಂದರೆ ಡಿಫ್ರೆನ್ಸ್ ಅಂತ ಅರ್ಥ. ಚೇಂಜಸ್ ಫ್ರಮ್ 1 ಪರ್ಸನ್ ಟು ಅನದರ್. ಸೊ ಒಬ್ಬರ ದೃಷ್ಟಿಯಲ್ಲಿ ಯಾರೋ ಒಬ್ಬನ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಂದರೆ ಇನ್ನೂ ಉಳಿದಿರೋರ ದೃಷ್ಟಿಯಲ್ಲಿ ಕೂಡ ಅವನ್ನೇ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರ್ಬೇಕಂತ ಏನು ರೂಲ್ ಇಲ್ಲ. ಬಿಕಾಸ್ ಸೊ ದ ಡೆಸಿಷನ್ ಮೇ ಚೇಂಜಸ್ ಫ್ರಮ್ 1 ಪರ್ಸನ್ ಟು ಅನದರ್. ಓಕೆ, ಹಾಗಾಗಿ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಎಲ್ಲ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಬೇಕಂದ್ರೆ ಎಲ್ಲರ ದೃಷ್ಟಿಯಲ್ಲೂ ಆ ಕಲೆಕ್ಷನ್ ಸೇಮ್ ಇರಬೇಕು, ಚೇಂಜ್ ಆಗಬಾರ್ದು ಒಬ್ಬರಿಂದ ಒಬ್ಬರಿಗೆ. ಓಕೆ, ಬಟ್ ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ ಡೆಸಿಷನ್ ದೃಷ್ಟಿಯಲ್ಲಿ. ಬಿಕಾಸ್ ಎಲ್ಲರಿಗೂ ಒಬ್ಬನೇ ಇಷ್ಟ ಆಗಲ್ಲ, ಹಂಗಾಗಿ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಸೊ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಗಿವನ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್. ಓಕೆ, so again take the screenshot of it and copy it into your notes later. Okay, now coming to the next one, next collection. So fourth one, the collection of all boys in your class. The collection of all boys in your class. The collection of all boys in your class ಅಂದ್ರೆ ನಿಮ್ಮ ಕ್ಲಾಸಲ್ಲಿರ್ತಕ್ಕಂಥ ಎಲ್ಲ ಬಾಯ್ಸ್ ಅಂತ ಅರ್ಥ. ಎಲ್ಲ ಬಾಯ್ಸ್ನ ಕಲೆಕ್ಟ್ ಮಾಡೋದು. ಓಕೆ, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸಲ್ಲಿರ್ತಕ್ಕಂಥ ಎಲ್ಲ ಬಾಯ್ಸ್ನ ಕಲೆಕ್ಟ್ ಮಾಡೋದು. ಆಬ್ವಿಯಸ್ಲಿ ಏನದು, ನಿಮ್ಮ ಕ್ಲಾಸಲ್ಲಿ ಯಾರ್ಯಾರು ನಿಮ್ಮ ಕ್ಲಾಸ್ಮೇಟ್ಸ್ ಬಾಯ್ಸ್ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅಂದರೆ ಎಲ್ಲರ ದೃಷ್ಟಿಯಲ್ಲೂ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರನ್ನ ತೋರಿಸಿ ಇವ್ನು ನಿಮ್ಮ ಕ್ಲಾಸ್ ಅವ್ನು ಹೌದಾ ಅಲ್ಲ ಅಂತಂದರೆ ಅವ್ನು ನಿಮ್ಮ ಕ್ಲಾಸ್ ಆಗಿದ್ದರೆ ಹೌದು ಅಂತೀರಿ, ಇಲ್ಲ ಅಂತಂದರೆ ಅವ್ನು ನಮ್ಮ ಕ್ಲಾಸ್ ಅಲ್ಲ ಅಂತ ಹೇಳ್ತೀರಿ. ಅಂದರೆ ಎಲ್ಲರ ದೃಷ್ಟಿಯಲ್ಲೂ ಡೆಸಿಷನ್ ಒಂದೇ ರೀತಿ ಇರುತ್ತೆ. ಬಿಕಾಸ್ ನಿಮ್ಮ ಕ್ಲಾಸ್ಮೇಟ್ಸು ಒಬ್ಬರಿಗೆ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಓಕೆ, ನಿಮ್ಮ ಕ್ಲಾಸಲ್ಲಿರ್ತಕ್ಕಂಥ ಬಾಯ್ಸು. ಓಕೆ, ಈಗ ನಿಮ್ಮ ಕ್ಲಾಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೇಳಿದರೆ ಎಲ್ಲರೂ ಒಂದೇ ರೀತಿ ಆನ್ಸರ್ ಮಾಡ್ತೀರಿ. ಓಕೆ, ಬಾಯ್ಸ್ ಯಾರ್ಯಾರು ಇದ್ದಾರೆ, ಗರ್ಲ್ಸ್ ಯಾರ್ಯಾರು ಇದ್ದಾರೆ ಅಂತ ಕೇಳಿದ್ರೆ
ಇವ್ರಿಗೂ ಇಷ್ಟು ಜನ ಬಾಯ್ಸ್ ಇದ್ದಾರೆ, ಇವರವರು, ಇಷ್ಟು ಜನ ಗರ್ಲ್ಸ್ ಇದ್ದಾರೆ, ಇವರೆಲ್ಲರೂ ಅಂತ ಆನ್ಸರ್ ಮಾಡ್ತೀರಿ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಇಲ್ಲಿ ಡೆಸಿಷನ್ ಚೇಂಜ್ ಆಗೋಕ್ಕೆ ಚಾನ್ಸ್ ಇಲ್ಲ. ಎಲ್ಲರ ದೃಷ್ಟಿಯಲ್ಲೂ ನಿಮ್ಮ ಕ್ಲಾಸಲ್ಲಿ ಇರ್ತಕ್ಕಂಥ ಬಾಯ್ಸು ಬೇರೆ ಕ್ಲಾಸಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಹಂಗಾಗಿ ಇಲ್ಲಿ ಡೆಸಿಷನ್ ಏನಾಗ್ತಿದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಓಕೆ, ಬಿಕಾಸ್ ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಇಸ್ ಸೇಮ್ ಇನ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಫ್ ವ್ಯೂ. ಓಕೆ, ಎಲ್ಲರ ದೃಷ್ಟಿಯಲ್ಲೂ ಕ್ಲಾಸಲ್ಲಿ ಗರ್ಲ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಯಾರನ್ನ ಕೇಳಿದ್ರು ಕೂಡ ಅವ್ರ ಕ್ಲಾಸ್ ಬಾಯ್ಸ್ ಯಾರು ಅಂತೇಳಿ ಹೇಳ್ತಾರೆ. ಆ ಹೇಳಿರ್ತಕ್ಕಂಥ ಬಾಯ್ಸು ಸೇಮ್ ಇರ್ತಾರೆ ಎಲ್ಲರ ದೃಷ್ಟಿಯಲ್ಲಿ. ಬಿಕಾಸ್ ಅವ್ರ ಕ್ಲಾಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನ ಮಾತ್ರ ಹೇಳ್ತಾರೆ ಅವರು ನಮ್ಮ ಕ್ಲಾಸ್ ಬಾಯ್ಸ್ ಅಂತೇಳಿ. ಸೊ ಅಂದರೆ ಆ ಕಲೆಕ್ಷನ್ ಏನಾಯಿತು, ವೆಲ್ ಡಿಫೈನ್ಡ್ ಆಯಿತು. ಓಕೆ, ಬಿಕಾಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಇಲ್ಲಿ ಡೆಸಿಷನ್ ಚೇಂಜ್ ಆಗಲ್ಲ. ಓಕೆ, ಸೊ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಯಿತು ಅಂತಂದ್ರೆ ಅದೇನಾಗಿರುತ್ತೆ, ಇಟ್ ಈಸ್ ಎ ಸೆಟ್. ಓಕೆ, ಸೊ ಏನು ಬರೀತೀರಿ ಇದಕ್ಕೆ ಸೊಲ್ಯೂಷನ್ನು, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಈಸ್ ವೆಲ್ ಡಿಫೈನ್ಡ್. ನಾಟ್ ತೆಗೆದುಬಿಡ್ರಿ, ಈಸ್ ವೆಲ್ ಡಿಫೈನ್ಡ್. ಸೊ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿದೆ ಅಂತಂದ್ರೆ ಅದೇನಾಗಿರುತ್ತೆ, ಸೆಟ್ ಆಗಿರುತ್ತೆ. ದೇರ್ಫೋರ್ ಲಾಸ್ಟಿಗೆ ಕನ್ಕ್ಲೂಷನ್ ಏನು ಬರೀತೀರಿ, ಗಿವನ್ ಕಲೆಕ್ಷನ್ ಈಸ್, ಇಲ್ಲಿ ಕೂಡ ನಾಟ್ ತೆಗೀರಿ, ಈಸ್ ಎ ಸೆಟ್. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಈಸ್ ವೆಲ್ ಡಿಫೈನ್ಡ್. ಓಕೆ, ದೇರ್ಫೋರ್ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಇಲ್ಲಿ ಡೆಸಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ನಿಮ್ಮ ಕ್ಲಾಸಲ್ಲಿರ್ತಕ್ಕಂಥ ಎಲ್ಲ ಬಾಯ್ಸ್ದು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಅದು ವೆಲ್ ಡಿಫೈನ್ಡ್ ಆಗಿದೆ, ಹಂಗಾಗಿ ಇಟ್ ಈಸ್ ಎ ಸೆಟ್. ಓಕೆ, ಅಗೇನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಕಾಪಿ ಇಟ್ ಇಂಟು ಯುವರ್ ನೋಟ್ಸ್ ಲೇಟರ್. ಓಕೆ, ನಾವು ಮೂವಿಂಗ್ ಫಾರ್ವರ್ಡ್, ನೆಕ್ಸ್ಟ್ ಒನ್ ಇಸ್ ನಂಬರ್ 5, ಫಿಫ್ತ್ ಒನ್. ಸೊ ಏನಿದೆ ಕಲೆಕ್ಷನ್, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ದ ಕಲೆಕ್ಷನ್ ಆಫ್ ಆಲ್ natural numbers the collection of all natural numbers less than 100. So the collection of all natural numbers less than 100 ಅಂತಿದೆ. ಸೊ ಅಂದರೆ 100ಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅರ್ಥ. ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. 100ಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು. ಸೊ ಅಂದರೆ ಏನಂತಾರೆ, 100ಗಿಂತ ಕಡಿಮೆ ಇರತಕ್ಕಂಥ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ್ಯಾವ ಅಂತ ಹೇಳ್ತೀರಿ ನೀವು, 1 2 3 4 5 ಆ್ಯಂಡ್ ಸೊ ಆನ್ ಅಪ್ ಟು 99. ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಇನ್ಫಿನಿಟಿವರೆಗೂ ಇರ್ತವೆ, ಗೊತ್ತಿದೆ ಆಲ್ರೆಡಿ. ಅದರಲ್ಲಿ ಲೆಸ್ ದ್ಯಾನ್ 100 ಅಂದರೆ 100ಗಿಂತ ಕಡಿಮೆ ಇರೋವು. 100ಗಿಂತ ಕಡಿಮೆ ಇರೋ ಅಂದರೆ 1ರಿಂದ ಹಿಡಿದು 99ವರೆಗೂ. ಓಕೆ, ಸೊ ಇವು ಕಲೆಕ್ಷನ್ ಅವ್ರು ಕೊಟ್ಟಿದ್ದು. ಸೊ ಈ ಕಲೆಕ್ಷನ್ ಏನಿರುತ್ತೆ, ಯುನಿಕ್ ಇರುತ್ತೆ, ಎಲ್ಲರ ದೃಷ್ಟಿಯಲ್ಲೂ ಇದೇ ಇರುತ್ತೆ. ನೀವು ಯಾರನ್ನಾದರೂ ಕೇಳ್ರಿ, ನ್ಯಾಚುರಲ್ ನಂಬರ್ಸ್ 100ಗಿಂತ ಕಡಿಮೆ ಇರತಕ್ಕಂಥ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ಅಂದರೆ ಇವನ್ನೇ ಹೇಳ್ತಾರೆ, 1ರಿಂದ ಹಿಡಿದು 99ವರೆಗೂ ಅಂತೇಳಿ. ಓಕೆ, ಸೊ ಅಂದರೆ ಇಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಡೆಸಿಷನ್ ಚೇಂಜ್ ಆಗಲ್ಲ, ಎಲ್ಲರ ದೃಷ್ಟಿಯಲ್ಲೂ ಇವೆ 100ಗಿಂತ ಕಡಿಮೆ ಇರತಕ್ಕಂಥ ನ್ಯಾಚುರಲ್ ನಂಬರ್ಸ್. ಅಂದರೆ ಏನರ್ಥ, ಕೊಟ್ಟಿರೋ ಕಲೆಕ್ಷನು ವೆಲ್ ಡಿಫೈನ್ಡ್. ಬಿಕಾಸ್ ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇದೆ ಆನ್ಸರ್, ಚೇಂಜ್ ಆಗಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ. ಓಕೆ, ಹಾಗಾಗಿ ಅದು ವೆಲ್ ಡಿಫೈನ್ಡ್. ಸೊಲ್ಯೂಷನ್ ಏನು ಬರೀತೀರಿ, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100 ಈಸ್ ವೆಲ್ ಡಿಫೈನ್ಡ್. ಸೊ ಅದು ವೆಲ್ ಡಿಫೈನ್ಡ್ ಆಗಿದೆ ಅಂತಂದ್ರೆ ಅದು ದೇರ್ಫೋರ್ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ದ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಬಿಕಾಸ್ ನ್ಯಾಚುರಲ್ ನಂಬರ್ಸು 100ಗಿಂತ ಕಡಿಮೆ ಇರತಕ್ಕಂಥ ನ್ಯಾಚುರಲ್ ನಂಬರ್ಸ್ ಅಂದರೆ 1ರಿಂದ ಹಿಡಿದು 99ವರೆಗೂ ಇರ್ತವೆ. ಓಕೆ, ಎಲ್ಲರ ದೃಷ್ಟಿಯಲ್ಲೂ ಇವೇ ಇರ್ತವೆ, ಯಾರನ್ನ ಕೇಳಿದ್ರು ಇವೇ ಅಂತ ಹೇಳ್ತಾರೆ. 100ಗಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಯಾವಂತ ಕೇಳಿದರೆ. ಓಕೆ, ಸೊ ಅಂದರೆ ಇಲ್ಲಿ ಡೆಸಿಷನ್ ಯುನಿಕ್ ಇದೆ, ಒಂದೇ ರೀತಿ ಇದೆ ಎಲ್ಲರ ದೃಷ್ಟಿಯಲ್ಲೂ, ಒಬ್ಬರಿಂದ ಇನ್ನೊಬ್ಬರಿಗೆ ಕಲೆಕ್ಷನ್ ಅದು ಚೇಂಜ್ ಆಗಲ್ಲ. ಹಂಗಾಗಿ ಅದು ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಇದೆ ಅಂದರೆ ಇಟ್ ಈಸ್ ಎ ಸೆಟ್. ಓಕೆ, ಸೊ ಅಗೈನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಆಮೇಲೆ ನಿಮ್ಮ ನೋಟ್ಸಲ್ಲಿ ಬರ್ಕೊರೋದನ್ನು ಸ್ಕ್ರೀನ್ಶಾಟ್ ತೊಗೊಂಡು. ಓಕೆ, ನೆಕ್ಸ್ಟ್ ಕಮಿಂಗ್ ಟು 6th one, question number 6. In that ಏನಿದೆ, ಎ ಕಲೆಕ್ಷನ್ ಆಫ್ ನಾವೆಲ್ಸ್ a collection of novels written by the writer
The collection of novels written by the writer Munshi Premchand. The collection of novels written by the writer Munshi Premchand. ಸೊ ಇಲ್ಲೇನಿದೆ ಕಲೆಕ್ಷನು ಮುನ್ಷಿ ಪ್ರೇಮ್ಚಂದ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ನಾವೆಲ್ಸ್. ಅವ್ರೇನು ನಾವೆಲ್ಸ್ ಬರ್ದಾರ, ಕವನಗಳಂತಿರಲ್ಲ, ಅವನ್ನೇನು ಬರ್ದಾರ ಅವೆಲ್ಲ ಕಲೆಕ್ಟ್ ಮಾಡೋದು. ಓಕೆ, ಯಾರು ಬರೆದಿರೋದು? ಮುನ್ಷಿ ಪ್ರೇಮ್ಚಂದ್ ಅಂತಕ್ಕಂಥ ಒಬ್ಬ ಕವಿ ಬರೆದಿರ್ತಕ್ಕಂಥ ಎಲ್ಲ ನಾವೆಲ್ಸ್ದು ಕಲೆಕ್ಷನ್. ಓಕೆ, ದ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್. ಸೊ ಈಗೇನೇನಿದು, ಮುನ್ಷಿ ಪ್ರೇಮ್ಚಂದ್ ಅನ್ನೋರು ಒಬ್ಬರು ಕವಿ. ಅವ್ರು ಬರೆದಿರತಕ್ಕಂಥ ನಾವೆಲ್ಸ್ ಕಲೆಕ್ಟ್ ಮಾಡೋದು ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇರುತ್ತೆ. ಬಿಕಾಸ್ ಇನ್ನೊಬ್ರು ಯಾರೋ ಬರೆದಿದ್ದು ಇವ್ರು ಬರ್ದಾರಂತ ಹೇಳಲ್ಲ ಯಾರು. ಸೊ ಇದು ಕೂಡ ಏನಾಯ್ತು, ಹಂಗಾಗಿ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಯಿತು. ಇವಾಗ ಕುವೆಂಪು ಅವ್ರು ಬರೆದಿರ್ತಕ್ಕಂಥ ಕವನಗಳಂತಂದರೆ ಅವ್ರು ಯಾವ ಬರ್ದಾರೋ ಅವನ್ನ ಮಾತ್ರ ಹೇಳ್ತಾರೆ ಎಲ್ಲರೂ ಜನ ಗೊತ್ತಿರೋವು. ಓಕೆ, ಸೊ ಇನ್ನೊಬ್ರು ಯಾರೋ ಬರೆದಿರ್ತಕ್ಕಂಥ ನಾವೆಲ್ಸ್ ತೊಗೊಂಡು ಕುವೆಂಪು ಅವ್ರು ಬರ್ದಾರಂತ ಹೇಳಲ್ಲ. ಓಕೆ, ಸೊ ಸಿಮಿಲರ್ಲಿ ಮುನ್ಷಿ ಪ್ರೇಮ್ಚಂದ್ ಅವ್ರು ಬರೆದಿರ್ತಕ್ಕಂಥ ನಾವೆಲ್ಸು ಯಾವ್ಯಾವ ಅಂತೇಳಿ ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇರುತ್ತೆ. ಬಿಕಾಸ್ ಇನ್ನೊಬ್ರು ಯಾರೋ ಬರೆದಿರ್ತಕ್ಕಂಥವು ಮುನ್ಷಿ ಪ್ರೇಮ್ಚಂದ್ ಬರ್ದಾರಂತೇಳಿ ಯಾವ ಕಲೆಕ್ಷನಲ್ಲೂ ಇರಲ್ಲ. ಓಕೆ, ಅವ್ರು ಯಾವ ಬರ್ದಾರೋ ಅವು ಮಾತ್ರ ಇರ್ತವೆ. ಸೊ ಅಂದ್ರೆ ಇಲ್ಲಿ ಏನಾಗ್ತಿದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ ಡೆಸಿಷನ್. ಓಕೆ, ಆ ಕಲೆಕ್ಷನಲ್ಲಿ ಏನೇನು ಸೇರಿಸ್ಬೇಕಂತೇಳಿ. ಓಕೆ, ಹಂಗಾಗೋದೇನಾಯಿತು, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಯಿತು. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಯ್ತು ಅಂದ್ರೆ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಗೊತ್ತಾಯ್ತಲ್ಲ, ಮುನ್ಷಿ ಪ್ರೇಮ್ಚಂದ್ ಅವ್ರು ಬರೆದಿರ್ತಕ್ಕಂಥ ಕಲೆಕ್ಷನ್ ಇದೆ, ನಾವೆಲ್ಸ್ ಕಲೆಕ್ಷನು. ಸೊ ಅದು ವೆಲ್ ಡಿಫೈನ್ಡ್ ಆಗುತ್ತೆ. ಬಿಕಾಸ್ ಅವ್ರು ಆ ಕಲೆಕ್ಷನಲ್ಲಿ ಅವ್ರು ಬರೆದಿರೋ ಮಾತ್ರ ಇರ್ತವೆ. ಸೊ ಇವಾಗ ಪಬ್ಲಿಕ್ಕಿಗೆ ಏನು ಗೊತ್ತಿರುತ್ತೆ, ಮುನ್ಷಿ ಪ್ರೇಮ್ಚಂದ್ ಅವ್ರು ಏನೇನು ಬರ್ದಾರಂತ ಗೊತ್ತಿರುತ್ತೆ, ಅವ್ರು ಬರೆದಿರ್ತಕ್ಕಂಥ ಎಲ್ಲ ನಾವೆಲ್ಸು, ಅವನ್ನು ಮಾತ್ರ ಅದರಲ್ಲಿ ಸೇರಿಸ್ತೀರಿ. ಓಕೆ, ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಒಂದೇ ರೀತಿ ಇರುತ್ತೆ ಕಲೆಕ್ಷನ್, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಹಂಗಾಗಿ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಹಂಗಾಗಿ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಅಗೇನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಆಮೇಲೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊರಿ. ದ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್ ಈಸ್ ವೆಲ್ ಡಿಫೈನ್ಡ್. Therefore, given collection is a set. Okay. Yeah. Now, moving forward, seventh collection. Seventh collection is the collection of all even integers. The collection of all even integers. Seventh one ಅದರಲ್ಲೇ ಫಸ್ಟ್ ಮೈನಲ್ಲಿ ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್. ಸೊ ಎಲ್ಲ ಈವನ್ ಇಂಟೀಜರ್ಸ್ದು ಕಲೆಕ್ಷನ್. ಸೊ ಈವನ್ ಇಂಟೀಜರ್ಸ್ ಅಂದರೆ ಯಾವ್ಯಾವ ಅಂತ ಹೇಳ್ತಾರೆ, 2, 4, 6, 8, 10, 12 ಆ್ಯಂಡ್ ಸೊ ಆನ್. ಸಿಮಿಲರ್ಲಿ ಇಂಟೀಜರ್ಸ್ ಅಂದರೆ ನೆಗೆಟಿವ್ಸ್ ಕೂಡ ಇರ್ತವೆ, ಹಂಗಾಗಿ -2, -4, -6, -8 ಆ್ಯಂಡ್ ಸೊ ಆನ್. ಸೊ ಈವನ್ ನಂಬರ್ಸ್, ಈವನ್ ಇಂಟೀಜರ್ಸ್ ಅಂತಂದರೆ 2, 4, 6, 8, 10, 12, 14, 16, 18 ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿವರೆಗೂ. ಸಿಮಿಲರ್ಲಿ ಇಂಟೀಜರ್ಸ್ ಅಂದರೆ ನೆಗೆಟಿವ್ ನಂಬರ್ಸ್ ಕೂಡ ಇರ್ತಾವೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಹಂಗಾಗಿ -2 ಬಿಕಾಸ್ ಇವು ಕೂಡ ಈವನ್ ನಂಬರ್ಸೇ, ಅಲ್ಲಿ ಈವನ್ ಇಂಟೀಜರ್ಸ್ ಅಂತ ಕೊಟ್ಟರೆ. ಸೊ -2, -4, -6, -8, -10 ಆ್ಯಂಡ್ ಸೊ ಆನ್ ಅಪ್ ಟು -infinity. ಓಕೆ, ಸೊ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಇವೇ ಇರ್ತಾವೆ. ಈವನ್ ನಂಬರ್ಸ್ ಅಂದರೆ ಇವನ್ನೇ ಅಂತ ಹೇಳ್ತಾರೆ ಎಲ್ಲರೂ. ಓಕೆ, ಸೊ ಈಗ 1 ಈವನ್ ನಂಬರ್ ಅನ್ನೋಕ್ಕೆ ಬರಲ್ಲ, ಬಿಕಾಸ್ ಇಟ್ ಈಸ್ ಅನ್ ಆಡ್ ನಂಬರ್. 3 ಈವನ್ ನಂಬರ್ ಅನ್ನೋಕ್ಕೆ ಬರಲ್ಲ. 5, 7, 9 ಇವೆಲ್ಲ ಏನು ಆಡ್ ನಂಬರ್ಸ್ ಇವು. ಸೊ ಹಂಗಾಗಿ ಈ ನಂಬರ್ಸ್ನ ಈ ಕಲೆಕ್ಷನಲ್ಲಿ ಸೇರಿಸಲ್ಲ, ಯಾರೂ ಸೇರಿಸಲ್ಲ. ಓಕೆ, ಬಿಕಾಸ್ ಈ ಕಲೆಕ್ಷನಲ್ಲಿರೋದು ಈವನ್ ಇಂಟೀಜರ್ಸ್ ಮಾತ್ರ. ಸೊ ಈವನ್ ಇಂಟೀಜರ್ಸ್ ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಇವೇ ಇರ್ತಾವೆ, 2, 4, 6, 8, 10, okay, 12 and so on. Similarly, negative numbers -2, -4, -6, -8 and so on. ಓಕೆ, ಸೊ ಅಂದರೆ ಏನರ್ಥ, ಎಲ್ಲರ ದೃಷ್ಟಿಯಲ್ಲೂ ಈ ಕಲೆಕ್ಷನಲ್ಲಿ ಇವೇ ವ್ಯಾಲ್ಯೂಸ್ ಇರ್ತವೆ. ಇವು ಬಿಟ್ಟು ಬೇರೆ ಯಾರನ್ನ ಕೇಳಿದ್ರು ಇವನು ಬಿಟ್ಟು ಬೇರೆ ಯಾವುದೇ ನಂಬರ್ನ ಸೇರಿಸಲ್ಲ ಈ ಕಲೆಕ್ಷನಲ್ಲಿ. ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಆ ಕಲೆಕ್ಷನ್ ಯೂನಿಕ್ ಇದೆ, ಐ ಮೀನ್ ಸೇಮ್ ಇದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ ಆ ಕಲೆಕ್ಷನು. ಹಂಗಾಗೋದೇನಾಯಿತು, ವೆಲ್ ಡಿಫೈನ್ಡ್ ಆಯಿತು. ವೆಲ್ ಡಿಫೈನ್ಡ್ ಅಂತಂದರೆ ಇಟ್ ಈಸ್ ಎ ಸೆಟ್. ಓಕೆ, ಸೊ ಏನು ಬರೀತಾರೆ ಸೊಲ್ಯೂಷನ್? ಅಗೇನ್ ಸೇಮ್, ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಈಸ್ ವೆಲ್ ಡಿಫೈನ್ಡ್
ಈಸ್ ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಆಗಿದೆ ಅಂತಂದ್ರೆ ಆ ಕಲೆಕ್ಷನ್ ಏನಾಗಿರುತ್ತೆ, ಸೆಟ್ ಆಗಿರುತ್ತೆ. ದೇರ್ಫೋರ್ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ದೇರ್ಫೋರ್ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಸೊ ಎಲ್ಲ ಈವೆಂಟ್ ಇಂಟೀಜರ್ಸ್ನ ಕಲೆಕ್ಟ್ ಮಾಡಿ ಬರೆಯೋದು ಏನು ವೆಲ್ ಡಿಫೈನ್ಡ್ ಆಗಿರುತ್ತೆ. ಬಿಕಾಸ್ ಈವನ್ ಇಂಟೀಜರ್ಸ್ ಅಂದರೆ 2, 4, 6, 8, 10, 12 ಆ್ಯಂಡ್ ಸೊ ಆನ್. ಸಿಮಿಲರ್ಲಿ -2, -4, -6, -8 ಆ್ಯಂಡ್ ಸೊ ಆನ್. ಎಲ್ಲರ ದೃಷ್ಟಿಯಲ್ಲಿ ಅವೇ ಇರ್ತವೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಹಂಗಾಗಿ ಅದು ಕಲೆಕ್ಷನ್ ವೆಲ್ ಡಿಫೈನ್ಡ್ ಇದೆ. ವೆಲ್ ಡಿಫೈನ್ಡ್ ಇದೆ ಅಂತಂದರೆ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್. ನೆಕ್ಸ್ಟ್ ಏಯ್ತ್ ಒನ್, ಅದೇ ಕ್ವಶನಲ್ಲಿ ಫಸ್ಟ್ ಮೈನಲ್ಲೇ 8th one, the collection of all questions in this chapter ಅಂದರೆ ಈ ಚಾಪ್ಟ್ರಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ನ ಕಲೆಕ್ಟ್ ಮಾಡಿ ಬರೆಯೋದು. ಸೊ ಇದು ಕೂಡ ವೆಲ್ ಡಿಫೈನ್ಡ್ ಆಬ್ವಿಯಸ್ಲಿ, ಬಿಕಾಸ್ ಬೇರೆ ಯಾವುದೇ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಕ್ವಶನ್ನ ಈ ಚಾಪ್ಟ್ರದ್ದು ಅಂತೇಳಿ ಯಾರು ಹೇಳಲ್ಲ. ನಿಮ್ಮ ಕ್ಲಾಸಲ್ಲಿ ಇರೋರ್ನ ಯಾರನ್ನ ಕೇಳಿದ್ರು ಕೂಡ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ನೆಲ್ಲ ಒಂದು ಕಡೆ ಸೇರಿಸಿ ಬರೀರಂತಂದರೆ ಈ ಚಾಪ್ಟ್ರಲ್ಲಿ ಯಾವ ಬರ್ತೋ ಅವ್ನು ಮಾತ್ರ ಬರೀತೀರಿ. ಇನ್ನೊಂದು ಚಾಪ್ಟರ್ ಕ್ವಶನ್ಸ್ ತೊಗೊಂಡು ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಜೊತೆಗೆ ಸೇರಿಸಲ್ಲ. ಅಂದರೆ ಏನರ್ಥ, ಒಬ್ಬರಿಂದ ಇನ್ನೊಬ್ಬರಿಗೆ ಡೆಸಿಷನ್ ಚೇಂಜ್ ಆಗೋಲ್ಲ. ಎಲ್ಲರ ದೃಷ್ಟಿಯಲ್ಲೂ ಈ ಚಾಪ್ಟ್ರಲ್ಲಿ ಯಾವ ಕ್ವಶನ್ಸ್ ಅಂತೇಳಿ ಗೊತ್ತಿರುತ್ತೆ, ಯಾವಿದಾವೆ ಅವ್ನು ಮಾತ್ರ ಸೇರಿಸ್ತೀರಿ ಈ ಕಲೆಕ್ಷನಲ್ಲಿ. ಓಕೆ, ಹಂಗಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಡೆಸಿಷನ್ ಚೇಂಜ್ ಆಗ್ತಾ ಇಲ್ಲ. ಈ ಚಾಪ್ಟ್ರಲ್ಲಿ ಯಾವ ಕ್ವಶನ್ಸ್ ಇದ್ದಾವೆ ಅವನ್ನ ಮಾತ್ರ ಸೇರಿಸ್ತಾ ಹೋಗ್ತೀರಿ ಆ ಕಲೆಕ್ಷನಲ್ಲಿ. ಹಂಗಾಗಿ ಇದೇನಾಯ್ತು ಮತ್ತೆ ವೆಲ್ ಡಿಫೈನ್ಡ್. ಸೊ ದ ಕಲೆಕ್ಷನ್ ಆಫ್ ಆಲ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಈಸ್ ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಆಗಿದೆ ಅಂತಂದರೆ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಸೊ ಬಿಕಾಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಡೆಸಿಷನ್ ಚೇಂಜ್ ಆಗಲ್ಲ. ಬಿಕಾಸ್ ಈ ಚಾಪ್ಟ್ರಲ್ಲಿ ಯಾವ ಕ್ವಶನ್ಸ್ ಬರ್ತಿದ್ದಾವೆ ಅಂತೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಹಾಗಾಗಿ ಆ ಕಲೆಕ್ಷನಲ್ಲಿ ಈ ಚಾಪ್ಟ್ರಲ್ಲಿ ಇರತಕ್ಕಂಥ ಕ್ವಶನ್ಸ್ ಮಾತ್ರ ಸೇರಿಸ್ತೀರಿ, ಇನ್ನೊಂದು ಚಾಪ್ಟ್ರಲ್ಲಿ ಇರತಕ್ಕಂಥ ತೊಗೊಂಬಂದು ಇದರಲ್ಲಿ ಸೇರಿಸಲ್ಲ. ಹಾಗಾಗಿ ಎಲ್ಲರ ದೃಷ್ಟಿಯಲ್ಲೂ ಕಲೆಕ್ಷನ್ ಸೇಮ್ ಇರುತ್ತೆ, ಯೂನಿಕ್ ಇರುತ್ತೆ, ಒಂದೇ ರೀತಿ ಇರುತ್ತೆ. ಹಾಗಾಗಿ ಅದು ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಆಗಿದೆ ಅಂತಂದರೆ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್. ಆಮೇಲೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊರಿ. ಓಕೆ, now last one in this first main, a collection of most dangerous animals of the world. ಇದನ್ನು ಹೇಳಿ ನಾನು ಆಲ್ರೆಡಿ. ಸೆಟ್ ಡೆಫಿನಿಷನ್ ಹೇಳಬೇಕಾದ್ರೆ ಇದೇ ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಎ ಕಲೆಕ್ಷನ್ ಆಫ್ most dangerous animals of the world. The collection of most dangerous animals of the world. ಸೊ ಅಂದರೆ ವರ್ಲ್ಡಲ್ಲಿರ್ತಕ್ಕಂಥ ಡೇಂಜರಸ್ ಆ್ಯನಿಮಲ್ಸ್ನ ಕಲೆಕ್ಟ್ ಮಾಡೋದು. ಡೇಂಜರ್ ಆ್ಯನಿಮಲ್ಸ್ಗಳನ್ನ, ಪ್ರಾಣಿಗಳನ್ನು ಕಲೆಕ್ಟ್ ಮಾಡೋದು ವರ್ಲ್ಡಲ್ಲಿರ್ತಕ್ಕಂಥವು. ಇಲ್ಲೇನಾಗುತ್ತೆ, ಡೆಸಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ. ಎಲ್ಲರ ದೃಷ್ಟಿಯಲ್ಲಿ ಒಂದೇ ಆ್ಯನಿಮಲ್ ಡೇಂಜರ್ ಆಗಿರಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ನಾಯಿ ಅಂದರೆ ಭಯ ಇರುತ್ತೆ, ನಾಯಿ ಅಂದರೆ ಕೆಲವ್ರಿಗೆ ಭಯ ಇರುತ್ತೆ. ಭಯ ಇರೋರಿಗೆ ಏನದು, ಅವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್. ಇನ್ನು ಕೆಲವ್ರಿಗೆ ನಾಯಿ ಅಂದರೆ ಭಯ ಇರಲ್ಲ, ಅವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಓಕೆ, ಸಿಮಿಲರ್ಲಿ ಸ್ನೇಕ್, ಹಾವಿರುತ್ತೆ. ಹಾವು ಕೆಲವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್. ಓಕೆ, ಇನ್ನು ಕೆಲವ್ರಿಗೆ ಅದು ಸ್ನೇಕ್ ಅಂದರೆ ಭಯ ಇರಲ್ಲ, ಅವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಓಕೆ, ಅಂದರೆ ಏನಾಗ್ತಾಯಿದೆ ಇಲ್ಲಿ, ಕೆಲವು ಸಿಮಿಲರ್ಲಿ ರ್ಯಾಟ್, ಕ್ಯಾಟ್, ವಾಟ್ ಎವರ್ ಯು ಟೇಕ್, ಯಾವುದಾದ್ರು ತೊಗೊರಿ. ಕೆಲವ್ರಿಗೆ ರ್ಯಾಟ್, ಇಲಿ ಅಂದರೆ ಭಯ ಇರುತ್ತೆ, ಇನ್ನು ಕೆಲವ್ರಿಗೆ ಇಲಿ ಅಂದರೆ ಭಯ ಇರಲ್ಲ. ಭಯ ಇರೋರಿಗೆ ಅದು ಡೇಂಜರಸ್ ಆ್ಯನಿಮಲ್ ಆಗುತ್ತೆ, ಭಯ ಇಲ್ಲದೆ ಇರೋರಿಗೆ ಅದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಅಂದರೆ ಈಗ ಸ್ನೇಕ್ ಅನ್ನೋದು ಕೆಲವ್ರಿಗೆ ಭಯ ಇರುತ್ತೆ, ಹಂಗಾಗಿ ಆ ಸ್ನೇಕ್ನ ಕಲೆಕ್ಷನಲ್ಲಿ ಸೇರಿಸ್ತಾರೆ ಕೆಲವರು. ಡೇಂಜರಸ್ ಆ್ಯನಿಮಲ್ಸ್ನ ಸೇರಿಸಿ ಬರೀರಂದಿದ್ದಕ್ಕೆ ಅವ್ರಿಗೆ ಸ್ನೇಕ್ ಅಂದರೆ ಭಯ, ಹಂಗಾಗಿ ಅದು ಡೇಂಜರಸ್ ಆ್ಯನಿಮಲ್ ಅಂತ ಅವ್ರು ಕನ್ಸಿಡರ್ ಮಾಡಿಬಿಟ್ಟು ಆ ಕಲೆಕ್ಷನಲ್ಲಿ ಸ್ನೇಕ್ಸ್ನ ಸೇರಿಸ್ತಾರೆ. ಓಕೆ, ಇನ್ನು ಕೆಲವರಿಗೆ ಸ್ನೇಕ್ ಅಂದರೆ ಭಯ ಇರಲ್ಲ, ಹಾವು ಅಂದರೆ ಭಯ ಇರಲ್ಲ, ಹಂಗಾಗಿ ಅವ್ರ ದೃಷ್ಟಿಯಲ್ಲಿ ಅದೇನಾಗುತ್ತೆ, ಡೇಂಜರಸ್ ಆ್ಯನಿಮಲ್ ಆಗಿರಲ್ಲ.
ಹಂಗಾಗಿ ಆ ಕಲೆಕ್ಷನಲ್ಲಿ ಸ್ನೇಕ್ಸ್ನ ಸೇರಿಸಂಗಿಲ್ಲ ಅವರು. ಯಾರಿಗೆ ಭಯ ಇಲ್ಲ ಅವರು ಸ್ನೇಕ್ನ ಸೇರಿಸಂಗಿಲ್ಲ, ಯಾರಿಗೆ ಭಯ ಇರುತ್ತೆ ಅವರು ಅದನ್ನು ಸೇರಿಸ್ತಾರೆ ಆ ಕಲೆಕ್ಷನಲ್ಲಿ. ಓಕೆ, ಅಂದರೆ ಏನಾಯ್ತಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಕಲೆಕ್ಷನ್ನು ಚೇಂಜ್ ಆಗ್ತಾಯಿದೆ, ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇಲ್ಲ. ಹಂಗಾಗಿ ಅದೇನಾಯಿತು, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿರಲ್ಲ. ಓಕೆ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಎ ಸೆಟ್. ಸೊ ಸೊಲ್ಯೂಷನ್ ಏನು ಬರೀತಾರೆ, ಸಿಂಪಲ್, ಸೇಮ್ ವರ್ಡ್ಸ್. ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಆ್ಯನಿಮಲ್ಸ್ ಆಫ್ ದ ವರ್ಲ್ಡ್ is not well defined. The collection of most dangerous animals of the world is not well defined. Well defined alla antandre given collection is not a set. So adan screenshot tagore. I am reading this again. The collection of most dangerous animals of the world is not well defined. Therefore, given collection is not a set. Take the screenshot of it. So, ಎಲ್ಲ ಡೇಂಜರಸ್ ಆ್ಯನಿಮಲ್ಸ್ನ ಕಲೆಕ್ಟ್ ಮಾಡೋದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಓಕೆ, ಬಿಕಾಸ್ ಡೆಸಿಷನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗುತ್ತೆ, ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇರಲ್ಲ. ಓಕೆ, ಹಂಗಾಗೋದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂತಂದರೆ ಅದು ಸೆಟ್ ಆಗಲ್ಲ. ಸೊ ಗಿವನ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್. ಓಕೆ, so I think it is clear to you people whether the given collection is well defined or not ಅಂತ ಡಿಸೈಡ್ ಮಾಡ್ತಕ್ಕಂಥದ್ದು ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಬೇಕಂದ್ರೆ ಎಲ್ಲರ ದೃಷ್ಟಿಯಲ್ಲೂ ಆ ಕಲೆಕ್ಷನು ಒಂದೇ ರೀತಿ ಇರಬೇಕು, ಚೇಂಜ್ ಆಗಬಾರ್ದು ಒಬ್ಬರಿಂದ ಇನ್ನೊಬ್ಬರಿಗೆ. ಇದ್ರ ಬೇಸ್ ಮೇಲೆ ನಿಮಗೆ 1 ಮಾರ್ಕ್ ಕ್ವಶನ್ ಬರ್ಬೋದು. ಬಂದರೆ 1 ಮಾರ್ಕ್ ಕ್ವಶನು ಒಂದು ಕಲೆಕ್ಷನ್ ಕೊಟ್ಬಿಟ್ಟು ಅದು ವೆಲ್ ಡಿಫೈನ್ಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ರಿ ಅಂತ ಕೇಳ್ಬೋದು, ಅಥವಾ ಅದು ಸೆಟ್ ಆಗುತ್ತಾ ಇಲ್ಲ ಅಂತ ಕೇಳ್ಬೋದು. ಸೆಟ್ ಆಗುತ್ತಾ ಇಲ್ಲ ಅಂತಂದರೆ ಮೊದಲದು ಏನಾಗಬೇಕು, ವೆಲ್ ಡಿಫೈನ್ಡ್ ಆಗಬೇಕು. ಬಿಕಾಸ್ ಸೆಟ್ ಅಂದ್ರೇನು, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಸೊ ಈ ರೀತಿ 1 ಮಾರ್ಕ್ ಕ್ವಶನ್ ಬರ್ಬೋದು ನಿಮ್ಗೆ. ಈ ರೀತಿ ಒಂದು ಕಲೆಕ್ಷನ್ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ವೆರಿಫೈ ವೆದರ್ ಇಟ್ ಈಸ್ ಎ ಸೆಟ್ ಆರ್ ನಾಟ್, ಅಂದರೆ ಅದು ಸೆಟ್ ಆಗುತ್ತಾ ಇಲ್ಲ ಅಂತ ವೆರಿಫೈ ಮಾಡ್ರಿ ಅಂತ ಕೇಳ್ಬೋದು. ಅಂದರೆ ನೀವೇನು ಚೆಕ್ ಮಾಡ್ಬೇಕಲ್ಲಿ, ಅದು ವೆಲ್ ಡಿಫೈನ್ಡ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕು. ಒಂದು ವೇಳೆ ಅದು ವೆಲ್ ಡಿಫೈನ್ಡ್ ಇದ್ದರೆ ಅದು ಸೆಟ್ ಆಗುತ್ತೆ, ವೆಲ್ ಡಿಫೈನ್ಡ್ ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಎ ಸೆಟ್. ವೆಲ್ ಡಿಫೈನ್ಡ್ ಆಗಬೇಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಕಲೆಕ್ಷನ್ ಎಲ್ಲರ ದೃಷ್ಟಿಯಲ್ಲೂ ಸೇಮ್ ಇರಬೇಕು. ಓಕೆ, ಸೊ ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಟು ಯು ಪೀಪಲ್. ಸೊ ಲೆಟ್ ಮಿ ಸ್ಟಾಪ್ ಹಿಯರ್. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.